ಕಾಂಗ್ರೆಸ್ ಕತಿ ಮುಗ್ದದ ಏನ್ರಿ ಅವ್ರು ಬದುಕದ್ದು ಕೇಂದ್ರ ಸರ್ಕಾರದ ಅನುದಾನದ ಮೇಲೆ ಬದುಕ್ಯಾರ. ತಮ್ಮದೇ ಆದಂಥದ್ದು ಏನಿಲ್ಲ. ಈ ಮಂಡ್ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಸತ್ಯಾನಾಶ ಮಾಡ್ಯಾರ. ಏನ್ರಿ ಎಲ್ಲ ಅಭಿವೃದ್ಧಿ ರೊಕ್ಕ ಅಲ್ಲಿ ನಾವು ಕೊಡಬಾರ್ದು ಬಡವರಿಗೆ ಅಂತ ನಾ ಹೇಳೋದಿಲ್ಲ. ನಿಮ್ಮ ಹತ್ರ ತಾಕತ್ತಿದ್ರೆ ಕೊಡ್ಬೇಕಪ್ಪ. ಬಿಕಾರಿ ಬೇಡಿ ನೀವು ಕೊಡೋದು ಇದು ಸರಿ ಅಲ್ಲ. ಇಡೀ ರಾಜ್ಯಕ್ಕೆ ಇದು ಭಾಳ ದೊಡ್ಡ ಅವಮಾನ ಮತ್ತು ಹೊಡೆತ ಬಿದ್ದದ ರಾಜ್ಯಕ್ಕೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ. ಸರ್, ಈಗ ಶಾಸಕರನ್ನು ನೀವು ಯಾರು ತಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಸುರ್ಜೇವಾಲ ಅವರು ತಾಕೀತ್ ಮಾಡೋಗಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ. ಅದ್ರ ಅರ್ಥ ನೀವೇ ಮಾಡ್ಕೋರಿ. ಹಂಗೆ ಯಾಕೆ ಹೇಳ್ಯಾರ? ಹಗರಣ ಬಗ್ಗೆ ಎಲ್ಲ ಮಾತಾಡ್ತಾರೆ ಅಲ್ರಿ, ಅವ್ರು ಹೆಂಗೆ ಯಾಕೆ ಹೇಳ್ಯಾರ ನೀವೇ ಅರ್ಥ ಮಾಡ್ಕೋರಿ. ಇನ್ನು ಭಾಳ ದಿವಸ ಉಳಿಯೋದಿಲ್ಲ ಇದು ಸರ್ಕಾರ. ಹುಬ್ಬಳ್ಳಿ ಗಲ್ಭೆ ಪ್ರಕರಣ ಎಷ್ಟು ದಿನ ಉಳಿಬೋದು ಸರ್ ಸರ್ಕಾರ? ಈಗ ಎಲ್ಲ ಚೇಂಜ್ ಆಗ ನೋಡ್ರಿ, ನಾ ಏನು ಭವಿಷ್ಯ ಹೇಳವ. ನಮಗೆ ಅನಿಸ್ತದಪ್ಪ ಈ ಎಲ್ಲ ಗದ್ದಲ್ನಾಗ ಸರ್ಕಾರ ಒಳ್ಳೇದಿಲ್ಲ ಹೇಳ್ಬಹುದು. ಮಾಡಂಗಿಲ್ಲ. ಇಂಥ ಪರಿಸ್ಥಿತಿ ಮಾಡ್ಲಿಕ್ಕೆ ಆಗೋದು ಇಲ್ಲ. ನೋಡಪ್ಪ, ನಾನು ಪೇಪರ್ನಾಗ ನೋಡಿ ಈಗ ನಾಳೆ ಹೋಗಿ ಕೇಳ್ತೀನಿ ಅವ್ರಿಗೆ, ಅಶೋಕನಿಗೆ ಹೆಂಗೆ ಹೇಳಿದೆಪ್ಪ. ಈಗ ಬಿಜೆಪಿ ರಾಜ್ಯ ಅಧ್ಯಕ್ಷ ಸ್ಥಾನ ನೋಡ್ರಿ, ರಾಜ್ಯದ ಅಧ್ಯಕ್ಷರ ಸ್ಥಾನ ಅದು ನಮ್ಮ ರಾಜ್ಯದ ಮತ್ತು ನಮ್ಮದು ಇದು ರೀಜನಲ್ ಪಾರ್ಟಿ ಅಲ್ಲ, ನಮ್ಮ ದೇಶದ ಪಾರ್ಟಿ. ಪಕ್ಷದಾಗ ಏನು ನಿರ್ಣಯ ಮಾಡ್ತಾರೋ ಅದನ್ನು ನಾವೆಲ್ಲರೂ ಒಪ್ಕೋಬೇಕಾದಂಥದ್ದು ನಮ್ಮ ಧರ್ಮ, ಪಕ್ಷದ ಕಾರ್ಯಕರ್ತರದು. ಆದ್ರೆ ನೀವು ಭಾಳ ಮಂದಿ ಕೆಲವೊಬ್ಬರು ಪ್ರಶ್ನೆ ಮಾಡ್ತಾರೆ, ಏನು ಯಡಿಯೂರಪ್ಪನ ಮಗ ಹಿಂಗೆ ಮಾಡ್ಯಾರ ಅಂತ ಹೇಳಿ. ಅದು ನಮ್ಮ ಕೆಲಸ ಅಲ್ಲ. ಅದು ಯಾರು ಪ್ರಶ್ನೆ ಮಾಡ್ತಾರಲ್ಲ ಅದು ನಮ್ಮ ಕೆಲಸ ಅಲ್ಲ, ನಾಯಕರು ತೆಗೆದುಕೊಂಡಂಥ ನಿರ್ಣಯ. ಈಗ ವೈಯಕ್ತಿಕ ನಾನೇನೆ ಈಗ ನಮ್ಮ ಅಧ್ಯಕ್ಷನಕ್ಕಿಂತ ನಾನು ಭಾಳ ಹಿರಿಯ ಮನುಷ್ಯಪ್ಪ. ಅವ್ರ ತಂದೆ ಜೋಡಿ ನಾನು ರಾಜಕಾರಣ ಮಾಡ್ದವ. ನಾವು ಇದನ್ನು ಹೇಳಕ್ಕೆ ಬರ್ತದ? ಹೇಳಿ ನೋಡೋಣ. ಪಕ್ಷ ಒಂದು ಸಲ ನಿರ್ಣಯ ಮಾಡಿದರೆ ನಾವು ಗೌರವದಿಂದ ಅವ್ರ ಜೊತೆ ಇರಬೇಕಾದದ್ದು ನಮ್ಮ ಧರ್ಮ, ನಾವು ಇರ್ತೇವೆ. ನೋಡ್ರಿ, ಅದು ಅವ್ರಿಗೆ ಕೇಳ್ರಿ, ನಮ್ಮ ಹಿರಿಯರಿಗೆ ನಾವೇನು ಹೇಳೋದಿಲ್ಲ. ನಾವು ಪಕ್ಷದ ಕಾರ್ಯಕರ್ತರು, ನಾವು ಹಿರಿಯರಲ್ಲ. ನಮ್ಮ ದೇಶದ ನಮ್ಮ ಪಾರ್ಟಿ ನ್ಯಾಷನಲ್ ಪಾರ್ಟಿ. ಅದು ಕರ್ನಾಟಕದ ನಾವು ಹಿರಿಯರು ಇರ್ಬೋದು, ದೇಶದಾಗ ಹಿರಿಯರು ಅದೇವ ಇಲ್ಲ. ದೇಶದ ಪಕ್ಷ ಏನು ನಿರ್ಣಯ ತಗೋತದೆ ಆ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ತೇವೆ. ನೋಡಿ, ನಮಗೆ ಎಲ್ಲ ಗೊತ್ತಿರ್ತದ. ಅದು ಬಹಿರಂಗವಾಗಿ ನಿಮ್ಮ ಮುಂದೆ ಹೇಳಕ್ ಬರುದಿಲ್ಲ. ವಿಜೇಂದ್ರ ಅವರು ಈಗ ನಿಮ್ಮ ಸರಿ ವಯಸ್ಸಿನವರಲ್ಲ, ಅವ್ರ ತಂದೆಯವ್ರ ವಯಸ್ಸಿನವ್ರ ಅಂತ ಹೇಳಿದ್ರಿ. ಈಗ ಅವ್ರ ಜೊತೆಗೆ ನಾವು ಇರ್ತೇವೆ ಅಂತ ಹೇಳಿ ವಿಜೇಂದ್ರ ಅವ್ರು ಮುಂದುವರಿತಾರಂತ ಇದರ ಅರ್ಥನ? ನೋಡ್ರಿ, ವಿಜೇಂದ್ರ ಅವ್ರು ಮುಂದುವರೆದ್ರು ನನಗೆ ಖುಷಿ ಅದ. ಇಷ್ಟೇ. ಕೇಳ್ಬರ್ತಾರೆ ಸೋಮಣ್ಣ ಅವರು ನಾನು ಆಗೋದಿಲ್ಲ ಅಂತ ಹೇಳಿ ಪತ್ರಿಕೆಯಲ್ಲಿ ಇವತ್ತು ಓದಿ ನೋಡಪ್ಪ. ಮರ ನೀವು ಎತ್ತಾಳದ ನಾನು ಕೇಳಕ್ ಹೋಗ್ಬೇಡ. ಬೇರೆ ಏನ್ರ ಕೇಳಂತ ಕೇಳ್ರಿ, ಹೇಳ್ತೀನಿ. ರಾಜ್ಯಾದ್ಯಂತ ಕೆಲವೊಂದು ಪ್ರಕರಣ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಚಿವ ಸಂಪುಟದೊಳಗೆ ಒಂದು ಖುಲಾಸೆ ಮಾಡ್ತಾರೆ. ಹೈಕೋರ್ಟಿಗೆ ಕೇಸ್ ಹೋದ್ರು. ಹೈಕೋರ್ಟ್ ಕೂಡ ಸರ್ಕಾರ ಮತ್ತೆ ಹಾಕ್ತಾರ್ರಿ ಅವರು. ಮತ್ತೆ ನೀವು ಹಾದಿ ಬಿಟ್ಟು ಹಾದಿ ನಡೆದ್ರೆ ಮತ್ತೆ ಹಾಕಂಗಿಲ್ಲ. ಅದ್ರ ಬಗ್ಗೆ ತಮ್ಮ ವ್ಯಾಖ್ಯಾನ? ಮತ್ತೆ ಸರ್ಕಾರ ವ್ಯಾಖ್ಯಾನ ಅವ್ರು ಏನು ಹೇಳ್ಯಾರ ಅನ್ನೋದು ಭಾಳ ಸರಿ ಹೇಳ್ಯಾರ ಹೈಕೋರ್ಟ್ನವರು. ನಾವೇನು ಹೇಳ, ನಾವೇನು ಅಧ್ಯಕ್ಷ ಕೋರ್ಟ್ನವ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.